ಬೀದಿಗೆ ಇಳಿಬೇಕು ನೀವು. ನಾನೇನು ಕೇಳಿದೆ, ಸುಪ್ರೀಂ ಕೋರ್ಟ್ ಅಲ್ಲಿ ಪೆಟಿಷನ್ ಫೈಲ್ ಮಾಡಬೇಕು, ಮತ್ತೆ ಬೆಂಗಳೂರಿಂದ ಹೋಗೋಣ ಬನ್ನಿ, ಡೇಟ್ ಫಿಕ್ಸ್ ಮಾಡ್ಕೊಳ್ಳೋಣ, ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಹೋಗಿ ಆ ಕಾಡಲ್ಲೇ ಮಲ್ಕೊಳ್ಳೋಣ, ವಿ ವಿಲ್ ಸ್ಲೀಪ್ ಇನ್ ಫಾರೆಸ್ಟ್. ಇವ್ರು SIT ಫಾರಂ ಮಾಡೋವರೆಗೂ ಧರ್ಮಸ್ಥಳ ಬಿಟ್ಟು ಬರೋದು ಬೇಡ, ನಾವು ದೇವಸ್ಥಾನ ಬೇಡ, ಯಾಕಂದ್ರೆ ಆ ದೇವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ನಾವು ಹೋಗಿ ಎಲ್ಲಿ ಎಣ ಊಟ ಹಾಕಿದ್ರು ಆ ಕಾಡುಗಳಲ್ಲಿ ಟೆಂಟ್ ಹಾಕೊಂಡ್ ಮಲ್ಕೊಳ್ಳೋಣ. ಬೇಕಾದ್ರೆ ಎಲ್ಲಾದ್ರೂ ಬೇಕಾದ್ರೆ ನಾನು ಯಾರ್ಗಾನ ಹೇಳಿ ಆರ್ಗನೈಸ್ ಮಾಡ್ತೀನಿ, ಅದೆಷ್ಟು 1000 ಜನ ಬರ್ತಿರೋ ಬನ್ನಿ, ಬೆಂಗಳೂರಿಂದ ಹೋಗಿ ಪಾದಯಾತ್ರೆ ಬಸ್ ಎಲ್ಲ ಹಾಕೊಂಬನಿ, ಎಷ್ಟಾಗುತ್ತೆ ಅಷ್ಟು ನಡಿಯೋಣ, ಇಲ್ಲಾಂದ್ರೆ ಬಸ್ ಕುತ್ಕೊಂಡು ಹೋಗೋಣ. ಬಟ್ ಆ ಧರ್ಮಸ್ಥಳದಲ್ಲಿ ಈ ಜನಾಕ್ರೋಶ ಯಾತ್ರೆ, ಈ ಜನಗಳ ಆ ನೋವಿನ ಆ ಯಾತ್ರೆಯನ್ನ ಈ ಸರ್ಕಾರಕ್ಕೆ, ಈ ಸಿದ್ದರಾಮಯ್ಯಗೆ, ಈ ಪೊಲೀಸ್ ಅವ್ರಿಗೆ, ಈ ಕಳ್ಳ ರಾಜಕಾರಣಿಗಳಿಗೆ ತೋರಿಸಲೇಬೇಕು. ವಿ ವಿಲ್ ಶೋ ದ ಪವರ್, ಪೀಪಲ್ಸ್ ಪವರ್, ಜನರ ಪವರ್ ಅನ್ನ ತೋರ್ಸೋಣ. ಇವರೆಲ್ಲ ಏನ್ ಅನ್ಕೊಂಡವ್ರೆ, ನಾವೇನು ಮಾಡಲ್ಲ, ಫೇಸ್ಬುಕ್ ಅಲ್ಲಿ ಮಾತಾಡ್ಬಿಟ್ಟು ಮಲ್ಕೊಂತೀವಿ. ಇಲ್ಲ ಸಿದ್ದರಾಮಯ್ಯ, ಪಾದಯಾತ್ರೆ ಮಾಡೇ ಮಾಡ್ತೀವಿ, ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ. ಇಂಥ ಮುಖ್ಯಮಂತ್ರಿ ಬೇಕಾ? SIT 1000ಕ್ಕೂ ಹೆಚ್ಚು ಹೆಣ್ಮಕ್ಳು ಕಿಡ್ನಾಪ್, ಕೊಲೆ, ಅತ್ಯಾಚಾರ ಆಗಿ ಮುಚ್ಚಾಕವ್ರೆ, SIT ಮಾಡಲ್ಲ ಅಂತಾನೆ. ಇಂಥ ಮುಖ್ಯಮಂತ್ರಿ ಕರ್ನಾಟಕಕ್ಕೆ ಬೇಕಾ? ಬನ್ನಿ ನಡ್ಕೊಂಡು ಹೋಗೋಣ. ಬಂದಿಲ್ಲ ಅಂತಂದ್ರೆ ನಿಮ್ಮಂತ ನತದೃಷ್ಟರು ಈ ದೇಶದಲ್ಲಿ ಹುಟ್ಟವ್ರೆ ಅಂತ ನಾವು ಕೇಳ್ಕೊಂಡು ನಾವು ಬಾಯಿ ಮುಚ್ಕೊಂತೀವಿ. ನೀವು ಯಾರು ಸ್ಪಂದಿಸ್ಲಿಲ್ಲ ಅಂತಂದ್ರೆ ಪಾದಯಾತ್ರೆಗೆ ನಿಮ್ಗೂ ಒಂದು ದೊಡ್ಡ ನಮಸ್ಕಾರ. ಏನೋ ನಾವು ಮಾಡ್ಕೊಂಡು ಹಾಳಾಗೋಗಿ ನಾವು ಕೂಡ ಕೈ ಬಿಡ್ತೀವಿ. ವಿ ವಿಲ್ ವಾಶ್ ಅವರ್ ಹ್ಯಾಂಡ್ಸ್. ಎಷ್ಟು ಅಂತ ನಾವು ಹೋರಾಟ ಮಾಡಕ್ಕಾಗ್ತದೆ? ಬರೀ ಇಲ್ಲಿ ಕಮೆಂಟ್ ಹಾಕೊಂಡು ಇಷ್ಟೇ ನಾವು ನಿಮ್ ಯೋಗ್ಯತೆ